ಕೈ ನೋವು ಹೇಗಿದೆ? ಹೋಯ್ತಾ? ಬಾಯು ನನಗೂ ಅದೇ ಬೇಕು. ಆಕ್ಚುಲಿ ನಾನು ಇವಳ್ದು ಅಕ್ಷರಾಭ್ಯಾಸ ಆದ್ಮೇಲೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ತಗೊಂಬರ್ತೀನಿ. ತೆಗಿಬಾರ್ದು. ಗಮ್ ಅಂತಿದೆ ಅಮ್ಮ ಮಾಡಿ ಸಾಂಬಾರ್. ಹೌದಾ? ಬಿಸಿ ಬಿಸಿ ಸಾಂಬಾರ್ ಅನ್ನ ಇದೆ, ತಿಂತ್ಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಡನ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಯಾನಾಗೆ ಕೈ ನೋವ್ತಾ ಇತ್ತು. ನಿನ್ನೆ ಆ್ಯಕ್ಚುಲಿ ಅವಳು ಬೆಡ್ಡಿಂದ ರಾತ್ರಿ ಜಂಪ್ ಮಾಡ್ಕೊಂಡು ಬಿದ್ದುಬಿಟ್ಟಿದ್ದಾಳೆ. ಕೈ ತುಂಬ ನೋವಾಗಿದೆ. ಹಲ್ಲತ್ರನೂ ಸ್ವಲ್ಪ ರಕ್ತ ಬಂದಿತ್ತು, ಹಲ್ಲು ಕಚ್ಕೊಬಿಟ್ಟು. ಅದಕ್ಕೆ ಬೆಳಿಗ್ಗೆ ಒಂಥರ ಟೆನ್ಷನ್. ಬೆಳಿಗ್ಗೆ ಎದ್ದು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಂದಿರೋ ಐಟಮ್ಸ್ ಎಲ್ಲ ಇನ್ನೂ ಎತ್ತಿಟ್ಕೊಂಡಿಲ್ಲ. ಫಸ್ಟ್ ಥಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ, ಯಾಕಂದರೆ ಅವಳು ಕೈ ಎತ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಹತ್ರದಲ್ಲೇ ಕಿರಣ್ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡ್ರು. ಸರಿ ಅಂತ ಡಾಕ್ಟರ್ ಹತ್ರ ಬಂದಿದ್ವಿ. ಅವಳು ಡಾಕ್ಟರ್ ಹತ್ರ ಬಂದರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಎಲ್ಲ ಮಾಡ್ತಾಳೆ, ಮೇಲೇನು ಎತ್ತಾಳೆ ಕೈಯೆಲ್ಲ. ಬಟ್ ಇಲ್ಲಿ ಮುಟ್ಟಿದಾಗ ಪೈನ್ ಆಗುತ್ತೆ ಅನ್ನೋ ಅದು. ಬಟ್ ಅದ್ರ ಡಿಫಾರ್ಮಿಟಿ ಹೊರಗಡೆ ಏನು ಕಾಣ್ತಾ ಇಲ್ಲ. ಓಕೆ, ಈ ಕಡೆ ಕೂರಿಸಿ ಎರಡು ಕೈ ತೋರಿಸು, ಈ ಕಡೆ ಕೈ ತೋರಿಸು. ಆಯ್ತು, ಬೇಡ ಬೇಡ ಬೇಡ, ಈ ಕಡೆ ಈ ಕೈ ತೋರಿಸು. ಡಾಕ್ಟರ್ ಕೈ ತೋರಿಸು. ಏನ್ ಮಾಡ್ತಾ ಇದ್ದೆ? ಮಲ್ಕೊಂಡಿದ್ಯಾ? ಅದು ನೋಡ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ದೆ. ಅಯ್ಯೋ ಇಲ್ಲ. ಸೊ ಡಾಕ್ಟರ್ ಹೇಳಿದ್ರು ಏನು ಸ್ವೆಲ್ಲಿಂಗ್ ಏನು ಬಂದಿಲ್ಲ, ಅಷ್ಟೊಂದೇನು ಮೇಜರಾಗಿ ಏನು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಪರವಾಗಿಲ್ಲ, ಇನ್ನೊಂದು 2 days ನೋಡಿ ಮೆಡಿಸನ್ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ಅದೇ ಥರ ಪೇನ್ ಇದ್ದರೆ, ಸ್ವೆಲ್ಲಿಂಗ್ ಏನಾದರೂ ಇದ್ದರೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗೆ ರಿಟರ್ನ್ ಹೋಗ್ತಾನೆ ಅಲ್ಲಿ ಟೀ ಇತ್ತು. ಇಲ್ಲಿ ನನಗೆ ಟೀ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸೊ ಕಿರಣ್ ಹೆಂಗಿದ್ರು ಕುಡಿಯಲ್ಲ, ನನ್ನ ಕಂಪ್ನಿ ಅಂದರೂ ಕೊಟ್ಟಿಲ್ಲ. ಸರಿ ಅಂತ ನಾನೇ ಟೀನ ತೊಗೊಂಡಿದ್ದೆ. ಇವಾಗ ಟೀ ಕುಡ್ಕೊಂಡು ಅಲ್ಲಿದ್ದ ಮತ್ತು ಬ್ಯಾಂಕ್ ಕೆಲಸ ಕೂಡ ಇದೆ. ಸೊ ಅಲ್ಲಿಗೂ ಸ್ವಲ್ಪ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬಾಯು ನನಗೂ ಅದೇ ಬೇಕು. ಇರ್ಲಿ ಬಾ. ಅವಳನ್ನ ಕರೆದ್ರೆ ಬರ್ತಾ ಇರಲಿಲ್ಲ. ನನಗೂ ಅದೇ ಬೇಕು ಅಂತ ಖುಷಿ ಆಗ್ಬಿಡ್ತು. ಯಾಕಂದರೆ ಅವಳು ನನ್ನ ಹತ್ರ ಇದ್ರೆ ಒಂದೊಂದ್ಸರಿ ಹೋಗೋದಿಲ್ಲ, ಕಚ್ಕೊಂಡೇ ಬಿಟ್ಟಿರ್ತಾಳೆ. ಇವಾಗ ಕಿರಣ್ ಬಿಟ್ಟು ಬರ್ತಾನೆ ಇಲ್ಲ. ಸೊ ಅದೇ ಹೇಳ್ತಾ ಇದ್ದಿದ್ದು, ನೋಡಿ ಬರಲ್ಲ ಅಂದ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂತ. ಸ್ವಲ್ಪ ಹೊತ್ತು ನಮಗೆ ಆರಾಮಾಗಿರುತ್ತೆ. ಎತ್ಕೊಂಡಿಲ್ಲ ಅಂದರೆ ಎತ್ಕೊಂಡೇ ತಿರುಗಬೇಕು. ಅದಕ್ಕೆ ಕಿರಣ್ ನಗ್ತಾ ಇದ್ದಿದ್ದು. ಸೊ ಹಾಗೆ ಅವಳು ಸ್ಟ್ರಾಬೆರಿ ನೋಡಿದ್ಲು, ನನಗೆ ಸ್ಟ್ರಾಬೆರಿ ಬೇಕು ಅಂತ ಕೇಳಿದ್ದು. ಸೊ ಹಾಗಾಗಿ ಸ್ಟ್ರಾಬೆರಿ ತೊಗೊಂಡು ಅಲ್ಲಿದ್ದ ಆಮೇಲೆ ಬ್ಯಾಂಕ್ ಕೆಲಸ ಆಯಿತು, ಅಲ್ಲಿಗೆ ಹೋದ್ವಿ. ಹಾಗೆ ಇಲ್ಲಿ ನಮ್ಮನ್ನ ನೋಡಿ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರು, ನಿಲ್ಲಿಸ್ಬಿಟ್ಟು ನಮಗೋಸ್ಕರ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಅವ್ರ ಹೆಸರು ಕೂಡ ಕಿರಣ ಅಂತ. ಸೊ ಮಾತಾಡಿಸ್ತಾರಲ್ಲ, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಬಂದ್ವಿ. ಏನ ಮಲ್ಕೊಂಡಿದ್ದಾಳೆ. ಕಿರಣ್ ಇವತ್ತು ಆಫೀಸ್ ಹೋಗ್ಬೇಕು, ಇನ್ನೇನು ಓಡ್ತಾರೆ, ಲೇಟ್ ಆಯ್ತಲ್ಲ. ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ. ಚೆಕಪ್ ಎಲ್ಲ ಮಾಡಿಸಿದ್ವಿ. ಮೇಜರಾಗಿ ಏನಿಲ್ಲ ಅಂತ ಹೇಳಿದ್ರಲ್ಲ. ಸೊ ಅದು ಸ್ವಲ್ಪ ಕೈ ನೋವು, ಅವಳಿಗೆ ಎತ್ತಿದ್ರೆ ನೋವ್ತಾ ಇತ್ತು ಅಂತ ಇದ್ದು. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಬಿದ್ದು ಹಂಗೆ ಆಗ್ಬಿಟ್ಟಿತ್ತು. ಬಟ್ ಏನು ಅಷ್ಟೊಂದೇನಿಲ್ಲ, ಪರವಾಗಿಲ್ಲ. ಇವಾಗ ಮಲ್ಕೊಂಡಿದ್ದಾಳೆ. ಗಾಡೀಲಿ ಬರಬೇಕಾದ್ರೆ ಮಲ್ಕೊಂಬಿಟ್ಲು. ಹಾಗೆ ಬ್ಯಾಂಕಿಂದ ಕೆಲಸ ಆಯಿತು ಅಂತ ಬ್ಯಾಂಕಿನ ಕಡೆ ಹೋಗಿದ್ವಿ. ಅಲ್ಲೊಂದು ಗಂಟೆ ಆಗ್ಬಿಡ್ತು, ಎಷ್ಟೊತ್ತವರೆಗೂ ಅಲ್ಲೇ ಆಯಿತು. ಸೊ ಇವಾಗ ರಿಟರ್ನ್ ಮನೆಗೆ ಬಂದ್ವಿ. ಬರಬೇಕಾದ್ರೆ ಒಂದೇ ವೇ ಕಿರಣ್ ಸ್ವೀಟ್ ತೊಗೊಂಡಿದ್ದಾರೆ, ರಸಮಲೈ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಕಿರಣ್ ಹೇಳ್ತಾ ಇದ್ರು, ನೋಡೋಕ್ಕೇನೆ ತುಂಬ ಚೆನ್ನಾಗಿದೆ. ಮಲೈ ಎಲ್ಲ ಇದು ಇದು ಅದು ಬೆಲ್ಲದ್ದು. ಬೆಲ್ಲದ ಹೆಸರಿಲ್ಲ ಏನು? ಮಲೈ ಅಂತ. ರಸಮಲೈ. ಹೌದಾ? ಓಕೆ, ಡಿಫ್ರೆಂಟ್ ಟೇಸ್ಟ್. ಹೌದಾ? ಬಟ್ ನನಗೆ ರಸಮಲೈ ತುಂಬ ಇಷ್ಟ ಆಯಿತು. ಏನು ತಿಂತಿದ್ಯಾ? ಕೋಡ್ಬಳೆ. ಆಫೀಸ್ಗಾ? ಎಷ್ಟು ಟೈಮ್? 1:30. ಏನ ಮಲ್ಕೊಂಡಿದ್ದಾಳೆ. ಸೊ ಏನ ಜಸ್ಟ್ ಇವಾಗ ಎದ್ಲು. ಇಷ್ಟೊತ್ತು ಮಲ್ಕೊಂಡಿದ್ಲು. ಊಟ ಮಾಡಿಸ್ದೆ. ಊಟ ಆಯಿತು. ಇನ್ನೂ ಜುಟ್ಟು ಹಾಕ್ಬೇಕು ಪಾಪ, ನಿನ್ನೆ ಹಾಕಿದ್ದು. ಏನೋ ನೀಟಾಗಿ ಅವಳು ಒಳ್ಳೆ ಮೂಡಲ್ಲಿದ್ದಾಗ ಚೆನ್ನಾಗಿ ಜುಟ್ಟು ಹಾಕೋಣ. ಇದೆಲ್ಲ ನೀನೇ ತೊಗೊಂಡಿದ್ದೆ, ತಿಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಡಾಕ್ಟ್ರು ಮುಟ್ರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಲ್ಲ. ಅಯ್ಯ, ಈ ಕೈ ಸ್ವಲ್ಪ ನೋವು ಅಂತಿದ್ದೆ.
ಸರಿ, ನಂಗೆ ಇದೆಲ್ಲ ಎತ್ತಿಡಕ್ಕೆ ಹೆಲ್ಪ್ ಮಾಡ್ತೀಯಾ? ನಾನೇ ಎತ್ತಿಡ್ಲ ಹಂಗಂದ್ರೆ? ನೀನೇನು ಮಾಡ್ತೀಯಾ? ಓ, ನೀ ಟಿವಿ ನೋಡ್ಕೊಂಡು ಕೂತ್ಕೊಂಡಿರ್ತೀಯ, ನಾನೆಲ್ಲ ಎತ್ತಿಡ್ಬೇಕಾ? ಸರಿ, ನಿಂಗೆ ಸ್ವೀಟ್ ಕೊಡ್ಲಾ? ಪಪ್ಪ ನಿಂಗೇನೋ ತಗೊಂಬಂದಿದ್ದಾರೆ, ಕಣ್ಣು ಮುಚ್ಕೊ. ತಗೊಂಬರ್ತೀನಿ, ತೆಗಿಬಾರ್ದು. ಏನದು? ಕೊಡ್ತೀನಿ ಇರು, ಓಪನ್ ಮಾಡಿ. ಗಟ್ಟಿಗೆ ಹಿಡ್ಕೋ. ಅದು ಅಡುಗೆ ಮನೇಲಿ ಇಟ್ಟು ಬಾ. ಮಮ್ಮಮ್ ತಿನ್ನೋ ಆಯಿಲ್ ಅದು. ಅಲ್ಲಿ ಟ್ರೇ ಅಲ್ಲಿ ಹಾಕು, ಟ್ರೇ ಅಲ್ಲಿ. ಈ ಕಡೆ ಈ ಕಡೆ ಈ ಕಡೆ ಮನಿಯನ್ ಹಾಕ್ತೀವಲ್ಲ ಅಲ್ಲಿ. ಬಾಸ್ಕೆಟ್ ಅಲ್ಲಿ ಹಾಕು. ಸ್ಲೋ ಹಾಕ್ಬೇಕು, ಹೊಡೆದೋಗ್ಬಿಡುತ್ತೆ. ಸ್ಲೋ ಗಿಡು ಅಂತವು ಎಲ್ಲ ಮಮ್ಮಮ್ ತಿನ್ನೋದೆ. ಸ್ಲೋವಾಗಿ ಹಾಕು. ಇವಾಗ ಜೋಶ್ನ ತಗೊಬಂದು ಕೊಟ್ಲು. ಆಲ್ ಇನ್ ಒನ್. ಆ್ಯಕ್ಚುಲಿ ನಾನು ಇವಳ್ದು ಅಕ್ಷರಾಭ್ಯಾಸ ಆದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಅಕ್ಷರಾಭ್ಯಾಸ ಮತ್ತೆ ಬೋಡಿ ಮಾಡೋದು ಫಸ್ಟ್ ವೀಕೇ ಮಾಡ್ಬೇಕಂತ. ನೋಡಿ ಹೆಂಗೆ ಹೇಳ್ತಾ ಇದೆಯಾ ನೀನು. ಸೊ ಫಸ್ಟ್ ವೀಕಲ್ಲಿ ಏನೋ ಬೋಡಿ ಆಗಿಬಿಡ್ತಾಳೆ, ಮಾರ್ಚ್ ಫಸ್ಟ್ ವೀಕ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದೇ ಸರಿ ಎರಡು ಮಾಡಿಸ್ಬಿಡೋಣ ಅಂತ, ಬೋಡಿ ಮತ್ತು ಅಕ್ಷರಾಭ್ಯಾಸ. ಇವು ನೋಡು, ದೋತು ಅಕ್ಕ ನಿಂಗೆ ಏನು ಕೊಟ್ಟಿದ್ದಾರೆ, ಓಪನ್ ಮಾಡು. ಏನೇನಿದೆ ಅದರೊಳಗಡೆ ಎಲ್ಲ ಇದೆ. ನನಗೆ ಮಸ್ತ್ ಇಷ್ಟ ಆಯಿತು. ಆಲ್ ಇನ್ ಒನ್ ಎಲ್ಲ ಇದೆ ಇದರಲ್ಲಿ. ನಾಡಗೀತೆ ಇದೆ, ಎಲ್ಲ ಇದೆ ನೋಡಿ. ಕಡೆ ಸೈಡ್ ಏನು ಜುಟ್ಟು ಹಾಕ್ಬೇಕಾ? ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಅರಸ ಹೇಳಮ್ಮ. ಅರಸ ಅರಸ ಮತ್ತೆ ಅರಸ ಅಂದ್ರೆ ಇದೇನಿದು? ಆಮೆ. ಕರೆಕ್ಟ್. ಇದು ಈ ಅಂದ್ರೆ ಕರೆಕ್ಟ್. ಏನೇನು ಈ ಅಂದ್ರೆ? ಕರೆಕ್ಟ್. ಹೂ ಅಂದ್ರೆ? ಹೂ ಅಂದ್ರೆ ಏನು? ಇದು ಉಂಗುರ. ಕರೆಕ್ಟ್. ಹೂ ಅಂದ್ರೆ ಉಂಗುರ, ರಿಂಗ್. ಆ ಗೊಂಬೆ ನನ್ನ ಹತ್ರ ಇದೆ, ಇನ್ನು ಬೇಕಾ? ವಾಶ್ ಮಾಡಿ ಕೊಡ್ತೀನಿ. ನಿಮ್ಮ ಪಪ್ಪ ಕೊಡ್ಸಿದ್ದು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಇಷ್ಟು ಹೈಟ್ ಇದೆ ಅದು. ವಾಶ್ ಮಾಡಿ ಕೊಡ್ತೀನಿ ಆಯ್ತಾ? ಆಯ್ತು. ಏನಾಗೆ ಕರ್ಬೂಜದು ಜ್ಯೂಸ್ ಮಾಡಿದ್ದೀನಿ, ಕುಡಿಯಕ್ಕೆ ಓದಾಡ್ತಿದ್ದಾಳೆ. ಅವಳು ಟೇಸ್ಟ್ ನೋಡೋವರೆಗೂ ಅಷ್ಟೇ. ಟೇಸ್ಟ್ ನೋಡಿದ್ರೆ ಬಿಡೋದಿಲ್ಲ, ಹಂಗೆ ಸ್ವಲ್ಪ ನೈಸ್ ಹೊಡಿಬೇಕು ಟೇಸ್ಟ್. ಸೊ ಕಿರಣ್ ಕೂಡ ಆಫೀಸಿಂದ ಬಂದರು ರಾತ್ರಿಗೆ. ಏನಾಗೆ ತೊಗೊಂಬಂದಿದ್ದಾರೆ, ಕೈಗೆ ಈ ಥರ ಹಾಕ್ಕೊಂಡಿರ್ಬೇಕಂತ ಡಾಕ್ಟರ್ ಹೇಳಿದರು. ಅವ್ರಿಗೆ ಹಾಕಿದ ತಕ್ಷಣ ಏನೋ ಒಂಥರ ಫುಲ್ ಫೀಲಿಂಗ್ ಆಗ್ಬಿಟ್ಟಿದ್ದಾರೇನೋ ಆ ಥರ. ಏನನ್ನ ನೋಡೋಕ್ಕೆ ಬೇಜಾರಾಗ್ತಾಯಿತ್ತು ಪಾಪ. ಕಟ್ಟಾಗ್ದಂಗೆ ಆಗ್ಬಿಟ್ಟಿತ್ತು ಅವಳಿಗೆ. ಅವಳಿಗೆ ಕಂಫರ್ಟ್ ಇರಲಿಲ್ಲ, ಆದರೂ ಹಾಕ್ಸ್ಕೊಂಡು ಬಿಚ್ಚು ಬಿಚ್ಚು ಅಂತ ಹೇಳ್ತಾ ಇದ್ಲು. ಬಟ್ ಸ್ವಲ್ಪ ಹಂಗೆ ಹಾಕ್ಕೊಂಡಿರ್ಬೇಕಂತ ಡಾಕ್ಟರ್ ಹೇಳಿದ್ದಕ್ಕೆ ಹಾಕಿದ್ದೀವಿ. ಹಾಗೆ ಮೆಡಿಸನ್ ಕೂಡ ಕೊಟ್ಟೆ, ಮೆಡಿಸನ್ ಕೂಡ ಕುಡ್ಕೊಂಡ್ಲು. ಪಾಪ ಬೇಜಾರಾಗುತ್ತೆ ಮಕ್ಳ ಹತ್ರ. ಎಷ್ಟು ಹುಷಾರಾಗಿದ್ರು ಕಮ್ಮಿನೇ. ಎಷ್ಟು ಕೇರ್ಫುಲ್ಲಾಗಿರ್ತೀವಿ, ಅದು ಯಾವ ಗ್ಯಾಪಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ಬೇರೆ ನಾನು ಕಿರಣ್ ಅಲ್ಲೇ ಇದ್ದಾರೆ, ಅದು ಜಂಪ್ ಮಾಡಿದ್ದಾಳೆ ಬೆಡ್ಡಿಂದ, ಹೈಟ್ ಬೇರೆ ಇತ್ತಲ್ಲ. ಸೊ ಅದು ಜಂಪ್ ಆಗಿ ಕೈ ಸ್ವಲ್ಪ ವೆಯ್ಟ್ ಎಲ್ಲ ಕೈ ಮೇಲೆ ಬಿದ್ದು ಆ ಥರ ಆಗಿದೆ. ಅಯ್ಯೋ ಆಯಿ ಹೇಗಿದೆ? ಅಯ್ಯೋ ಇವಾಗ ಕೈ ನೋವು ಹೇಗಿದೆ? ಹೋಯ್ತಾ? ಥ್ಯಾಂಕ್ ಯು ಹೇಳೋದು. ಸ್ವೀಟ್ ಕೊಟ್ಟಿದಾರಲ್ಲ ಅಂಕಲ್ಗೆ. ಅವರು ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ, ಅವ್ರು ಅಲ್ಲಿ ನೋಡಿದ್ದಲ್ಲ ನೀನು, ಅವ್ರನ್ನ ನೀನು ಅಕ್ಕ ಬಂದಿದ್ರಲ್ಲ ಅಲ್ಲಿ. ಓ ಅವರ ಕೊಟ್ಟಿದ್ದು. ಬಾಪು ಆಯ್ತು ಅಂತ ಏನ್ ಪಾಪು? ಫಸ್ಟ್ ತಿನ್ಬಿಡು. ಥ್ಯಾಂಕ್ ಯು ಹೇಳ್ಬಿಡ. ಆಮೇಲೆ ಥ್ಯಾಂಕ್ ಯು ಹೇಳು, ಆಮೇಲೆ ಕಂಗ್ರಾಟ್ಸ್ ಅನ್ನು ಅಲ್ಲಿ ಹೇಳೋದು. ಇಲ್ಲಿ ಬಂದು ಹೇಳು, ಕ್ಯಾಮ್ರಾಗೆ ಹೇಳೋದು.
ಥ್ಯಾಂಕ್ ಯು ಅಂಡ್ ಕಂಗ್ರಾಟ್ಸ್ ಹೇಳು. ಪಾಪು ಚೆನ್ನಾಗಿದೆ ಕೇಳಂಗೆ. ಅಲ್ಲಿ ಪಾಪು ಅವಳಿಗೆ ಲೈವ್ ಆಗಿ ಸ್ವೀಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಸ್ವೀಟ್? ನಿಂಗೋಸ್ಕರ ಕೊಟ್ರಮ್ಮ ಸ್ವೀಟು. ಬ್ಲೂಬೆರಿ. ಫ್ರೂಟ್ ಇದೆ, ಫ್ರೂಟ್. ಸೊ ಇವಾಗ ಜಸ್ಟ್ ಅಮ್ಮ ಮನೆಗೆ ಬಂದೆ. ಮಂಜು ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ. ನಿನ್ನೆ ಎಲ್ಲ ಹೋಗಿ ತೋರ್ಸ್ಕೊಂಬಂದ್ವಿ. ಏನಾಗೆ ಎಲ್ಲ ಕೈಗೆಲ್ಲ ಹಾಕೊಳಕ್ ಕೊಟ್ಟಿದ್ರು. ಪರವಾಗಿಲ್ಲ ಪಾಪ, ಅವಳಿಗೆ ಬಟ್ಟೆ ಹಾಕ್ಬೇಕಾದ್ರೆ ಹಿಂಗೆ ಎತ್ತದಾಗ ಸ್ವಲ್ಪ ನೋವು ಅಂತೆಲ್ಲ ಅಂತ ಇದ್ಲು. ಸೊ ಹಾಗಾಗಿ ಮೆಡಿಸನ್ ಕೊಟ್ಟಿದ್ದಾರೆ 3 times ತೊಗೊಳಕ್ಕೆ ಬಂದಿದ್ದೀವಿ. ಸೊ ಪರವಾಗಿಲ್ಲ. ಇವಾಗ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಇವಾಗ ಅಮ್ಮ ಮನೆಗೆ ಬಂದಿದ್ದೀವಿ. ನಾಳೆ ಶಿವರಾತ್ರಿ ಇದೆಯಲ್ಲ, ಸೊ ಅದಕ್ಕೆ ಅಮ್ಮ ಹೇಳಿದ್ರು ಗಾರ್ಗಿ ಮಾಡೋಣ ಅಂತ. ಸ್ವೀಟ್ ಬರುತ್ತಲ್ಲ ಗಾರ್ಗಿ. ಸೊ ಅದಕ್ಕೆ ನಾನು ಅನ್ಕೊಂಡೆ ಓಕೆ ವಿಡಿಯೋ ಮಾಡ್ಕೊಳ್ಳೋಣ ರೆಸಿಪಿ ಅಂತ. ಸೊ ಅದಕ್ಕೆ ಬಂದೆ. ನಮ್ಮ ತಮ್ಮ ಕೂಡ ಬಂದಿದ್ದ ಕರಿಯೋಕ್ಕೆ. ರೆಡಿಯಾಗಿ ಬಂದಿದ್ದೀವಿ. ಇನ್ನು ಗಾರ್ಗಿ ಮಾಡಬೇಕು. ಅದಕ್ಕೂ ಮುಂಚೆ ಊಟ ಮಾಡ್ಬೇಕು. ಅನ್ನ ಸಾಂಬಾರು ಮಾಡಿದಾರಂತೆ ಅಮ್ಮ. ಅಮ್ಮ ಏನು ಮಾಡಿದಾರ? ಸಾಂಬಾರ್, ಬಿಸಿ ಬಿಸಿ ಸಾಂಬಾರ್. ಅನ್ನ ಇದೆ, ತಿಂತ್ಯಾ? ನಿದ್ದೆ ಇವಾಗ ಜಸ್ಟ್ ಎದ್ದಿದ್ದಾಳ, ಅದಕ್ಕೆ ಗಮ್ ಅಂತಿದೆ ಅಮ್ಮ ಮಾಡಿ ಸಾಂಬಾರ್. ಸೊ ಇವಾಗ ಅಮ್ಮ ಏನನ್ನು ಕರ್ಕೊಂಡು ಊಟ ಮಾಡ್ಸೋಕ್ಕೆ ಅಂತ ಆಚೆ ಹೋಗಿದ್ದಾರೆ ನೋಡಿ. ಇಲ್ಲಿ ಊಟ ಮಾಡಿಸ್ತಾ ಇದ್ದಾರೆ. ಕುಡ್ದಾ? ನೀನು ಹಿಂಗೆ ಜಡೆ ಹಾಕ್ಸ್ಕೊಂಡಿದ್ದಾಳೆ. ಪರವಾಗಿಲ್ಲ, ಎತ್ಕೋಬೇಕಂತೆ. ಚಿಕ್ಕೋಳ ನೀನು. ಟೀ ಕುಡಿತೀಯ? ಮಾ ಏನ್ ಮಾಡತ್ತಿ? ಅಜ್ಜಿ ಏನ್ ಮಾಡತ್ತ? ನನಗೆ ನಮ್ಮ ಅಮ್ಮನ ಜೊತೆ ಮಾತಾಡಬಾರ್ದು ನಾವಿಬ್ರು. ಇವಳಿಗೆ ನಾನು ನಮ್ಮಮ್ಮ ಹತ್ರ, ನಮ್ಮ ಮಮ್ಮಿಯ ನಾನು ಮಾತಾಡ್ತೀನಿ, ನಮ್ಮ ಅಮ್ಮ ಹತ್ರ ಮಾತಾಡಕ್ಕೆ ಬಿಡಲ್ಲ. ಏನ್ ಮಾಡತ್ತಿಮ್ಮ? ಇವಾಗ ಗಾರ್ಗಿ ಮಾಡೋಣ ಅಂತ. ನಾವೀಗ ಗಾರ್ಗಿ ಮಾಡ್ತೀವಿ. ನಾಳೆ ಶಿವರಾತ್ರಿ ಅಲ್ಲ, ಅದಕ್ಕೆ ಅಮ್ಮ ಗಾರ್ಗಿ ಮಾಡೋದು. ಸೊ ಇವಾಗ ಮಾಡೋಣ. ಶೇರ್ ಮಾಡ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ನನಗೂ ಗೊತ್ತಿಲ್ಲ, ನೋಡೋಣ ಹೆಂಗಿರುತ್ತೆ ರೆಸಿಪಿ. ಬೆಳ್ಳುಳ್ಳಿ ಕೊಟ್ಬಿಟ್ಟಿವಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸುಳಿ ಅಂತ. ಗಾಳಿ ನೋಡಮ್ಮ. ಮಾಡು, ನಾವು ಬೇಗ ಬೇಗ ಗಾರ್ಗಿ ಮಾಡೋಣ. ಆಮೇಲೆ ಗಾರ್ಗಿ ತಿನ್ನೋಣ. ಏನ್ ಕಟ್ ಮಾಡೋದು? ಕೊಡ್ತೀನಿ. ನಿನ್ನ ವಿಡಿಯೋ ಮಾಡ್ಬೇಕು. ಈಗನ ಬೆಳ್ಳುಳ್ಳಿ ಸುಳಿತಿದ್ದಾಳೆ. ಕೈಯಿಂದ ಸುಳಿ ಹಿಂಗೆ ಹಿಂಗೆ ಮತ್ತಿದಾರ. ನೀರ್ ಕಾಯಕ್ಕೆ ಇಟ್ಟಿದಾರ. ಪಾಕ ಅಂದ್ರೆ ಪಾಕ ಅಲ್ಲ, ಮತ್ತೆ ಸ್ವಲ್ಪ ಬೆಲ್ಲ ಕರಗ ತನಕ ಅಷ್ಟೇ ನೀರ್ ಹಾಕಿ ಸ್ವಲ್ಪ ಬೆಲ್ಲ. ನೀರೆಷ್ಟು ಹಾಕಿ? ಸ್ವಲ್ಪ ಅಂದಾಜ್ ಮೇಲೆ. ಗ್ಲಾಸ್. ಎಷ್ಟು? ಅರ್ಧ ಗ್ಲಾಸ್? ಒಂದು ಗ್ಲಾಸ್. ಅದರಿಂದ ನೀರು ಮತ್ತೆ ಒಂದಷ್ಟು ಬೆಲ್ಲ. ಬೆಲ್ಲ ಇದ್ರಲ್ಲೇ ಇಂಥವು 3 ಕಣ್ಣೆ ಕೊಡ್ತೀನಿ. 1.5 ಹಾಕಿ ಅಂದಾಜಲ್ಲಿ ಹಾಕಿ ಕೂಡ ಅಳಿತೆ ಅಂತೀನಿ. ಬೆಲ್ಲ ಕರ್ಗೋವರೆಗೂ ಇದು ಕುದಿಸ್ಕೋಬೇಕು. ಅಜ್ಜಿ ಏನ್ ಮಾಡ್ತಿದಾರೀಯ? ಈರುಳ್ಳಿ ಅಷ್ಟು ಕಣ್ಣು ಉರಿಯುತ್ತೆ, ಬೆಳ್ಳುಳ್ಳಿ ಏನಾಗಲ್ಲ. ಮಾಡ್ತಾ ಇದ್ದಾರೆ ನಮಗೆ. ಸದ್ದಿ ಬೆಲ್ಲ ಕರಗಿದೆ ಆಲ್ಮೋಸ್ಟ್. ಏನಮ್ಮ ಏನು ಬಿಚ್ಚಿದ್ಯಾ? ಫುಲ್ ಸಪ್ರೇಟ್ ಮಾಡು ಅದನ್ನ. ಸಪ್ರೇಟ್ ಮಾಡಾಯ್ತಾ? ಕರಗಿದೆನಾ? ಇದು ಆಗಿದೆ. ಇದನ್ನ ಒಂದ್ಸರಿ ಸೋಸ್ಕೋಬೇಕು, ಇಲ್ಲಾಂದ್ರೆ ಮಣ್ಣು ಬರುತ್ತಲ್ಲ ಇದರಲ್ಲಿ. ಅದಕ್ಕೆ ಇದನ್ನ ಒಂದ್ಸರಿ ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡೋಣ. ಇದಾಗೈತೆ. ಇವಾಗ ಇದರಲ್ಲಿ ಸೋಸ್ಕೊಳ್ಳೋದು. ಎಷ್ಟು ಕಸ ಆಯ್ತು ನೋಡು ಬೆಲ್ಲದಾಗ.
ಮತ್ತೆ ಅದೇ ಇದೆ ವಾಶ್ ಮಾಡಿ ಮತ್ತೆ ಅದನ್ನ ಇದಕ್ಕೆ ಹಾಕಿದಾರಮ್ಮ. ಮತ್ತೆ ಸ್ಟವ್ ಆನ್ ಮಾಡ್ಬೇಕೇನು? ಹೇಳು 2 ಗ್ಲಾಸ್ ಗೋಧಿ ಹಿಟ್ಟು, 2 ಗ್ಲಾಸ್ ಗೋಧಿ ಹಿಟ್ಟಿದ್ರಿಂದ. ಸೊ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ, ಈಯನ ಫುಲ್ ಬ್ಯಾಕ್ಗ್ರೌಂಡಲ್ಲಿ ಕಿರ್ಚಾಡ್ತಾ ಇದ್ಲು. ಅವಳಿಗೆ ಸಮಾಧಾನ ಮಾಡೋಣ ಅಂತಲೇ ಬೆಳ್ಳುಳ್ಳಿ ಕೊಟ್ಟಿದ್ವಿ, ಅದು ಬಿಡಿಸ್ಕೊಂಡು ಕೂತ್ಕೊಂಡಿದ್ಲು. ಮಿಡ್ಲಲ್ಲಿ ಆಯಿತು ಫುಲ್ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅಮ್ಮ ಹೇಳೋದು ಏನೂ ಕೇಳಿಸ್ತಾ ಇರಲಿಲ್ಲ, ಆದ್ರೂ ಹಂಗೂ ಹಿಂಗೂ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. 2 ಗ್ಲಾಸ್ ಗೋಧಿ ಹಿಟ್ಟು, 1 ಗ್ಲಾಸ್ ಅಕ್ಕಿ ಹಿಟ್ಟು, ಅರ್ಧ ಗ್ಲಾಸು ಸೂಜಿ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಬಿಳೆ ರವೆ, ಅದು ಸಣ್ಣದು ಸೂಜಿ. ಸ್ಟವ್ ಆನ್ ಮಾಡತ್ತಾರ. ಏನ್ ಮಾಡತ್ತೀಯೋ? ಇದು 1 ಗ್ಲಾಸ್ ನೀರಿಗೆ 3/4 ಅಷ್ಟು ಬೆಲ್ಲ ಹಾಕಿದ್ದು. ಸೊ ನಮ್ಗೆ ಎಷ್ಟು ಅದು ಸ್ವೀಟ್ ಎಷ್ಟು ಬೇಕೋ ಅಷ್ಟ್ರ ಮೇಲೆ ಬೆಲ್ಲ ತಗೊಳ್ಳೋದು. ಸೊ ಅದೇ ಪಾಕಕ್ಕೆ ಎಲ್ಲ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಲಮ್ಸ್ ಇರೋ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಟ್ರೆ ಅದೊಂದು ಸ್ವಲ್ಪ ಗಟ್ಟಿಗೆ ಆಗ್ಬಿಡುತ್ತೆ. ಆಮೇಲೆ ನಾವು ಅದು ಲಟ್ಸ್ಕೊಳ್ಳೋಕ್ಕೆ ಬರೋ ಥರ ಆ ಥರ ಆಗಬೇಕು. ಇನ್ ಕೇಸ್ ಏನಾದರೂ ನೀರಾಯಿತು ಹಂಗೆ ಆಯಿತು ಅಂದರೆ ಮತ್ತೆ ನಾವು ಎಕ್ಸ್ಟ್ರಾ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದಂತೆ. 10-15 ನಿಮಿಷ ನೆನಿಬೇಕಿದ್ದು. ಏನೋ ಫುಲ್ ಕ್ರ್ಯಾಂಕಿ ಆಗ್ಬಿಟ್ಟಿದ್ಲು, ನಿದ್ದೆ ಬಂದಿತ್ತು, ಆದರೂ ಅವಳು ಮಲಗ್ತಾ ಇರಲಿಲ್ಲ. ಹೇಳಿದ್ನಲ್ಲ ಎಲ್ಲಾದರೂ ಬೇರೆ ಕಡೆ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವಳಿಗೆ ಇವಾಗ ಮಲಗ್ತಾನಿಲ್ಲ, ನಮ್ಮ ಮನೆಗೆ ಹೋಗೋಣ ಅನ್ನೋ ಥರ ಆಗ್ಬಿಟ್ಟಿದ್ದಾಳೆ. ಸೊ ನಿದ್ದೆ ಬಂದರೆ ಅವಳ ಜಾಗಕ್ಕೆ ಹೋಗಿ ಮಲ್ಕೋಬೇಕು, ಆ ಥರ ಮಾಡ್ತಾ ಇದ್ಲು. ಸೊ ಅದೊಂದು ಭಾಳ ಅಂದರೆ ಭಾಳ ಕಷ್ಟ ಆಗಿತ್ತು. ಹಂಗೂ ಹೆಂಗೋ ಮಾಡಿ ಶೂಟ್ ಮಾಡ್ಕೊಂಡಿದ್ದು ವಿಡಿಯೋನ. ಅಡಿಗೆ ಸೋಡಾ ಹಾಕಿ ನೆನ್ನಿಟ್ಬಿಟ್ರೆ ನೆನ್ಕೊಳ್ತಾರೆ. ಒಂದು 10-15 ನಿಮಿಷ ನೆನಿಬೇಕು. ಸೊ ಅಷ್ಟೊತ್ತಿಗೆ ಏಲಕ್ಕಿ ಕೂಡ ಪೌಡ್ರ್ ಮಾಡಿರ್ತೀನಿ ಕೊಟ್ಟು. ಎಷ್ಟಾಗೈತೆ ಒಂದಿಷ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಏನಾದ್ರು ಸ್ವಲ್ಪ ಹಳ್ಳಕ್ಕಾಯ್ತು ಅಂತಂದ್ರೆ ಒಂಚೂರು ಅಕ್ಕಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಗಟ್ಟಿ ಲಟ್ಸಕ್ಕೆ ಬರಂಗೆ ಕಲಸಿ ಸಾಕಷ್ಟು ನೀರು ಆಯ್ತು ಅಳಕಾಯ್ತು ಅಂದ್ರೆ ಕಲ್ಸ್ಕೊಳ್ಳುತ್ತೆ. ಆಮೇಲೆ ಈ ಥರ ಬಂದಿರ್ಬೇಕು, ಲಟ್ಸ್ಕೊಳಕ್ಕೆ ಬರೋ ಥರ ಚಪಾತಿ ಹಿಟ್ಟು ಹೆಂಗೆ ಲಟ್ಟಿಸ್ತೀವಿ ಹಂಗೆ ಬರಬೇಕು. ಇವಾಗ ನೆಕ್ಸ್ಟ್ ಲಟ್ಟಿಸ್ಬೇಕಾ? ಕೆಲಸ ಮಾಡಮ್ಮ. ಎಲ್ಲ ಬೆಳ್ಳುಳ್ಳಿ ಈರುಳ್ಳಿ ರೌದೆಲ್ಲ ಹೆಂಗೆ ಹಾಕಿದ್ದೀಯ ನೋಡು. ಎಲ್ಲ ನೋಡ್ಕೊಂತಾಳಲ್ಲ ಓಡಿಸೋದು ಎಲ್ಲ ತುಂಬೋದು ಗೊತ್ತಲ್ಲ ಹುಡುಗ. ಬಂತು ಬಿಡು, ಜಗ್ಗೆ ಬಂದು ವಾಪಸ್ ಹಾಕಿ ವಾಪಸ್ ತೆಗೀತು. ತೆಗಿಯಕ್ಕೆ ಬರಲಿಲ್ಲಲ್ಲ. ಸೊ ಇವಾಗ ಇಲ್ಲೇ ಇದನ್ನ ಕ್ಲೀನ್ ಮಾಡಿದಾರಮ್ಮ, ಇಲ್ಲೇ ಲಟ್ಸ್ಕೊಳ್ಳೋದು. ಎಣ್ಣೆ ಕಾಯಿಗೆ ಇಟ್ಟಿದಾರ, ಈ ಥರ ಲಟ್ಸ್ಬೇಕಲ್ಲ ಅದನ್ನ. ಜಾಸ್ತಿ ಆಗುತ್ತಲ್ಲ 1 ಗ್ಲಾಸಿಗೇನೆ, ಜಸ್ಟ್ ಸ್ವಲ್ಪ ಅಷ್ಟಕ್ಕೇನೆ ಭಾಳ ಆಗೈತೆ. ನಾನು ನೋಡಿದ್ರೆ ಸ್ವಲ್ಪ ಆಗುತ್ತೆ ಅನ್ಕೊಂಡ್ರೆ ಬಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕಲ್ಲ. ಏನ್ ಮಾಡ್ತಿದಾರೆ ಅಜ್ಜಿ? ಏನದು? ಗಾರ್ಗಿ. ಕರೆಕ್ಟ್. ಟ್ರಯಾಂಗಲ್ ಮಾಡೋಣ. ಈಗ ಗಾರ್ಗೆ ಅಮ್ಮ ಮಾಡೋದಂದರೆ ನಂಗೆ ನಿಜವೂ ಎಷ್ಟು ಇಷ್ಟ ಅಂದರೆ ತುಂಬ ಇಷ್ಟ. ಇವಾಗ ಇಯಾನಗೂ ಇಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಅಮ್ಮ ಮಾಡ್ತಾಯಿದ್ರೆ ಏನು ಅಂತ ಕೇಳ್ತಾ ಇದ್ಲು. ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದಾಳೆ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಸ್ವೀಟ್ ಅಂತ ಗೊತ್ತಾದ್ಮೇಲೆ ಅಂತೂ ಇನ್ನೂ ಕಾಯ್ತಾ ಇದ್ಲು, ಕೊಡು ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ. ಅವಳಿಗೆ ಒಂದು ಟೇಸ್ಟ್ ನೋಡಿದ್ಮೇಲೆ ಫುಲ್ ಇಷ್ಟ ಆಗ್ಬಿಡ್ತು. ಇನ್ನೂ ಬೇಕು, ನಮ್ಮ ಮನೆಗೆ ತೊಗೊಂಡು ಹೋಗೋಣ ಇದನ್ನ ಸ್ವಲ್ಪ ಅಂತ ಬೇರೆ ಅಜ್ಜಿ ಹತ್ರ ಹೋಗಿ ಕೇಳ್ತಾ ಇದ್ಲು. ಅದೇ ಫುಲ್ ಲಘು ಬರ್ತಾಯಿತ್ತು ಹೋಗಿ ಕೇಳೋದಕ್ಕೆ. ಏನಿಲ್ಲ
ನಿದ್ದೆ ಬಂದಿದೆ ನಿಂಗೆ. ಸೊ ಇದನ್ನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಟ್ಟಿರುತ್ತೆ, ಒಳಗಡೆ ಚೆನ್ನಾಗಿ ಇದಾಗಿರಲ್ಲ, ಫ್ರೈ ಆಗಿರಲ್ಲ. ಸೊ ಹಾಗಾಗಿ ಈ ಥರ ಕಲರ್ ಬಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಏನಂತ ತುಂಬ ಎಂಜಾಯ್ ಮಾಡಿದ್ಲು ತಿನ್ನೋಕ್ಕೆ. ಹಾಗೆ ಇನ್ನೇನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಕಿರಣ್ ಕೂಡ ಬಂದಿರ್ತಾರೆ, ವೆಯ್ಟ್ ಮಾಡ್ತಾರೆ. ಅವ್ರು ಬರೋಕ್ಕೆ ಮುಂಚೆ ಹೋದರೆ ಬೆಟರ್ ಅಂತ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ. ಸೊ ನನಗೆ ಫಸ್ಟ್ ಎದ್ದಿದ ತಕ್ಷಣ ಅವಳಿಗೆ ತಲೆ ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಿಸ್ಬಿಟ್ಟೆ. ತಲೆ ಸ್ನಾನ ಮಾಡಿದ್ದಕ್ಕೆ ಫುಲ್ ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಹಂಗೆ ಕೂತ್ಕೊಂಡು ಅಲ್ಲೇ ತೂಕಡಿಸ್ಕೊತಾ ಇದ್ಲು. ನಾವು ನೋಡೋದಕ್ಕೆ ಆಮೇಲೆ ಮತ್ತೆ ಮಿಡ್ಲಲ್ಲಿ ಹೋಗಿ ಬಚ್ಚಿಟ್ಕೊಳ್ಳೋದೆಲ್ಲ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ಅವಳು ನಿದ್ದೆ ಅಲ್ಲಿ ನಿದ್ದೆ ಬರ್ತಾ ಇದೆ, ತೂಗಿಸ್ತಾ ಇದ್ದಾಳೆ. ಮಲಗಿಸೋಣ ಅಂತ ಕರೆದ್ರೆ ಬರ್ತಾ ಇರಲಿಲ್ಲ. ಹಾಗೆ ಆಟ ಆಡ್ಕೊಂಡೇ ಕೂತ್ಕೊಂಡಿದ್ಲು. ಹಾಗೆ ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಯ್ಯೋ ಒಳಗಡೆ ಏನಿದೆ ಇದು ಶೇಕ್ ಮಾಡು. ಅದಷ್ಟೇ ಆಟ ಆಡೋದು, ಸೌಂಡ್ ಬರುತ್ತೆ. ಸೊ ನಾನು ಏನಾಗೆ ಒಂದು ಫಸ್ಟ್ ಕ್ರೈಯಲ್ಲಿ ಒಂದು ಬಾಲ್ ತರಿಸಿದ್ದೆ. ಕಲರ್ ತುಂಬ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತಲ್ಲ ಅಂತ. ಅದು ಸಾಫ್ಟ್ ಆಯಿತು, ಒಳಗಡೆ ಸೌಂಡ್ ಮಾಡ್ತಾ ಇತ್ತು. ಅದನ್ನು ಅವಳು ತಕ್ಕೊಡು, ಒಳಗಡೆ ಏನೋ ಇದೆ ತಕ್ಕೊಡು, ಓಪನ್ ಮಾಡು ಅಂತ ಅದಕ್ಕೆ ಬೇರೆ ಆಟ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ನಾವು ರೆಡಿಯಾಗಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಾಸ್ಟ್ ಇಯರ್ ಕೂಡ ಇದೇ ಥರ ತುಂಬ ಚೆನ್ನಾಗಿ ಮಾಡಿದ್ರು, ಗ್ರ್ಯಾಂಡಾಗಿ ಊಟ ಎಲ್ಲ ಇತ್ತು, ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಈ ಸರಿ ಕೂಡ ಜಾಸ್ತಿ ಜನನೇ ಬಂದಿದ್ದಾರೆ. ಈ ಸರಿ ತುಂಬ ಕ್ರೌಡ್ ಇತ್ತು. ಹಾಗೆ ಪ್ರಸಾದ ಕೂಡ ಇತ್ತು ಅಲ್ಲಿ, ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇಲ್ಲೆಲ್ಲ ದೀಪ ಎಲ್ಲ ಹಚ್ಚಿದ್ರು, ಎಷ್ಟೊಂದು ಜನ ಬಂದಿದ್ರು, ದೀಪ ಎಲ್ಲ ಹಚ್ಚಿದ್ದಾರೆ. ಹಾಗೆ ಇನ್ನು ಸಾಯಂಕಾಲ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ದೀಪ ಎಲ್ಲ ನೋಡೋದಕ್ಕೆ, ನೈಟ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದ್ಸರಿ ಬಂದಿದ್ವಿ, ಮತ್ತು ಸಾಯಂಕಾಲ ಕೂಡ ರೆಡಿಯಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗೆ ತಿನ್ನಿಸ್ತಾ ಇದ್ದೆ, ಅವಳು ಅರ್ಧಂಬರ್ಧನೇ ತಿನ್ಕೊಂಡ್ಲು. ಆಚೆ ಎಲ್ಲಾದರೂ ಬಂದರೆ ಎಲ್ಲದಕ್ಕೂ ಮೊಸರು ಬೇಕು ಅಂತ ಕೇಳ್ತಾಳೆ. ಸೊ ಹಾಗೆ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮನೆಗೆ ತೊಗೊಂಡೋಗಿ ಆಮೇಲೆ ಮೊಸರು ಎಲ್ಲ ಕೊಟ್ಬಿಟ್ಟು ಅವಳಿಗೆ ತಿನ್ನಿಸ್ದೆ. ಸೊ ಮನೆಗೆ ಬಂದ್ವಿ. ಮನೆಗೆ ಅವಳಿಗೆ ಪ್ರಸಾದ ತೊಗೊಂಬಂದಿದ್ನಲ್ಲ, ಮೊಸರೆಲ್ಲ ಹಾಕ್ಕೊಟ್ಟೆ. ಅವಳೇ ಕುತ್ಕೊಂಡು ತಿನ್ಕೊಂಡ್ಲು. ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ. ಸ್ನಾನ ಬೇರೆ ಬೆಳಿಗ್ಗೆನೇ ನಿದ್ದೆಯಲ್ಲಿ ಫುಲ್ ಹಂಗೆ ಕುತ್ಕೊಂಡು ತೂರಾಡ್ತಾ ಇದ್ದು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಆಮೇಲೆ ಮಲ್ಕೋ ಅಂತ ಹೇಳಿದ್ವಿ. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೊಗೊಂಬಂದ್ವಿ. ಮನೇಲೂ ಕೂಡ ತಿನ್ಕೊಂಡ್ಲು. ಅವಳೇ ತಿನ್ಕೊಂಡ್ಲು. ತುಂಬ ಖುಷಿ ಆಗುತ್ತೆ. ಒಂದೊಂದು ಸರಿ ಒಳ್ಳೆ ಮೂಡಲ್ಲಿ ಇರ್ತಾಳೆ, ಅವಳೇ ಕುತ್ಕೊಂಡು ಅವಳೇ ತಿಂತಾಳೆ. ಅದಾದಮೇಲೆ ಕೆಳಗಡೆ ಏನೇನು ಚೆಲ್ಲಿದ್ದಾಳೆ ಎಲ್ಲ ಅವಳೇ ನೀಟಾಗಿ ಎತ್ತಿಡೋಕ್ಕೆಲ್ಲ ಹೋಗ್ತಾ ಇದ್ದಾಳೆ. ಒಂದೊಂದು ಸರಿ ತುಂಬ ಖುಷಿ ಆಗಿಬಿಡುತ್ತೆ ನೋಡ್ತಾ ಇದ್ದರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಬುದ್ಧಿನ ಎಲ್ಲ ಹೆಂಗೆ ಅರ್ಥ ಆಗುತ್ತೆ, ಇದೆಲ್ಲ ಹೆಂಗೆ ಎಲ್ಲ ಮಾತಾಡೋದು, ಇದೆಲ್ಲ ಗೊತ್ತಾಗೋದು, ಹೆಂಗೆ ಕಲಿತಾರೆ ಮಕ್ಕಳು ಅನ್ನೋದೆಲ್ಲ ಒಂದೊಂದ್ಸರಿ ಮಿರಾಕಲ್ ಅಂತಲೇ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಎಷ್ಟು ಇನ್ನೋಸೆನ್ಸ್ ಮಕ್ಕಳಿಗೆ. ನನಗಂತೂ ಇದೆಲ್ಲ ನೋಡ್ತಾ ಇದ್ರೇ ಕ್ಯಾಪ್ಚರ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಖುಷಿ ಆಗ್ತಾಯಿತ್ತು. ಕಿರಣ್ ಕೂಡ ಹಂಗೆ ನೋಡ್ಕೊ ಕೂತ್ಕೊಂಡಿದ್ರು. ಸೊ ತಿನ್ಕೊಂಡು ಅವಳಿಗೆ ಇನ್ನೇನು ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಮಲಗಿಸ್ಬೇಕು, ಇಲ್ಲಾಂದರೆ ಫುಲ್ಲು ಸಾಯಂಕಾಲ ಅಮ್ಮ ಅವರು ಕೂಡ ನಮ್ಮ ತಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಈ ದೇವಸ್ಥಾನಕ್ಕೆ. ಸೊ ಸಾಯಂಕಾಲ ಟೈಮ್ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಅಷ್ಟೊತ್ತಿಗೆ ಇವಳಿಗೆ ಕರೆಕ್ಟಾಗಿ ನಿದ್ದೆ ಮಾಡಿಸಿದ್ರೆ ಚೆನ್ನಾಗಿರ್ತಾಳೆ. ಇಲ್ಲ ಅಂದರೆ ಹಿಡಿಯೋದು ತುಂಬ ಕಷ್ಟ ಆಗಿಬಿಡುತ್ತೆ.
ಇವಾಗ ಊಟ ಮಾಡಿದ ತಿಂದಿದ್ನ ಕರೆಕ್ಟಾಗಿ ಹೋಗಿ ಸಿಂಕಲ್ಲಿ ಕೂಡ ಹಾಕೋದು ಗೊತ್ತು ಅವಳಿಗೆ. ಮತ್ತು ಹಂಗೆ ಪ್ಲೇಟ್ ಹಾಕ್ಬಿಡಲ್ಲ, ಅದರಲ್ಲಿ ಏನಾದರೂ ಇದ್ದರೆ ಮುಸ್ರಿ ಎಲ್ಲ ತೊಗೊಂಡು ಮತ್ತು ಅದನ್ನು ಸಪ್ರೇಟ್ ಕವರ್ಗೆ ಹಾಕಿ ಆಮೇಲೆ ಕ್ಲೀನ್ ಪ್ಲೇಟ್ನ ಸಿಂಕಲ್ಲಿ ಹಾಕ್ತಾಳೆ. ಅದು ದೊಡ್ಡವ್ರಿಗೂ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ. ಚಿಕ್ಕ ಮಗಳು ಇವಳು ಮಾಡ್ತಾಳೆ, ಅದೊಂದು ಇನ್ನೂ ಫುಲ್ಲು ಖುಷಿಯಾಗಿಬಿಡುತ್ತೆ. ಮನೆ ಆರ್ಡ್ರ್ ಮಾಡಿದ್ದಾರೆ, ಏನಾದರೂ ಎಕ್ಸ್ಪ್ರೆಷನ್ ನೋಡೋಣ ಹೆಂಗಿರುತ್ತೆ ಅಂತ. ಏನದು ಅವಳಿಗೆ ಹೆಂಗ್ ಗೊತ್ತಾಯ್ತು? ಗೊತ್ತಿದ್ದು ಅದು ಲಾಸ್ಟ್ ಟೈಮ್ ತರಿಸಿದ್ದಕ್ಕೆ ನೆನಪಿದೆ. ನ್ಯಾಪ್ಕಿನ್ ಇದು ತಗೋ ಒರೆಸ್ಕೊಳಕ್ಕೆ. ತಿಂತೆ ಇವಾಗೆ ತಿಂತೀಯಾ? ಓಪನ್ ಓಪನ್ ಮಾಡ್ಕೊಡ್ತೀನಿ. ಏನದು? ನಿಂಗೆ ಇಷ್ಟನಾ? ಏನದು? ರಸಮಲೈ. ಹೇಳಿ ತೆಗಿತೀನಿ. ರಸಮಲೈನಾ ಚಲುತ್ತೆ. ಕಿರಣ್ ಚಲ್ತೀರಾ ಇಬ್ರು? ಸೊ ಕಿರಣ್ ಇವಾಗ ಫ್ರೂಟ್ ಸಾಲೆಡ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ. ಗ್ರೇಪ್ಸ್, ಆಪಲ್, ಪೊಮಗ್ರನೇಟ್, ಬನಾನಾ, ಆರೆಂಜ್, ಪೈನಾಪಲ್ ಇಷ್ಟು. ಮತ್ತೆ ಅಷ್ಟೇನಾ? ಇದು ಸ್ಟ್ರಾಬೆರಿ ಹಾಕಲ್ಲ? ಸ್ಟ್ರಾಬೆರಿ ಚೆನ್ನಾಗಿರೋದು. ಮಸ್ಕ್ ಮಲನ್ ಅದಿದೆಯಲ್ಲ, ಮಸ್ಕ್ ಮಲನ್ ಅದೆಲ್ಲ ನೀರು ಬಿಡೋದು ಹಾಕ್ಬಾರ್ದು ಫ್ರೂಟ್ಸ್ ಎಲ್ಲ. ಸೊ ಇವಾಗ ಇಷ್ಟೆಲ್ಲ ಕಟ್ ಮಾಡ್ಬೇಕು ಫಸ್ಟ್. ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾರೆ. ಟೈಮ್ ನೋಡ್ತೇವೆ. ಕಟ್ ಮಾಡೋದಕ್ಕೆ ಟೈಮ್ ನೋಡೋದಾ? ಸೊ ಇನ್ನೊಂದು ಸ್ವಲ್ಪ ತಲೆ ಫ್ರೂಟ್ ಸ್ಯಾಲಡ್ ರೆಡಿ ಆಗುತ್ತೆ. ಏನ್ ತಿಂತಾ ಇದೀಯಾ? ಪಾರೋಜಿ ಮಾಡಿದ ಹೆಸರೇನು? ಗಾರ್ಗಿ. ಗಾರ್ಗಿ ಇದ್ರ ಹೆಸರೇನು? ಚೆನ್ನಾಗಿದ್ಯಾ? ಸೊ ಬೆಳಿಗ್ಗೆ ನೋಡೋದಕ್ಕೂ ಈ ಸಾಯಂಕಾಲ ಟೈಮ್ ಬಂದು ನೋಡೋದಕ್ಕೂ ವೈಬ್ಸೇ ಬೇರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮ ಮಂಜು ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ನಾವು ಅಷ್ಟೊತ್ತಿಗೆ ಮುಂಚೆನೇ ದೇವಸ್ಥಾನಕ್ಕೆ ಬಂದಿದ್ವಿ, ಇನ್ನು ಅವರು ಕೂಡ ಬರ್ತಾ ಇದ್ದಾರೆ. ಬೆಳಿಗ್ಗೆ ಬಂದಿದ್ದಕ್ಕಿಂತ ಇವಾಗೇ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಆಗಿದೆ. ಡಬಲ್ ಆಗಿಬಿಟ್ಟಿದೆ ಹೇಳ್ಬೇಕಂದ್ರೆ. ಎಲ್ಲರೂ ಕೂತ್ಕೊಂಡು ಸುತ್ತಕ್ಕೆ ದೀಪ ಎಲ್ಲ ಹಚ್ತಾ ಇದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಅಷ್ಟು ಜನದಲ್ಲಿ ಏನೇ ಗೊತ್ತೇ ಆಗಿಲ್ಲ. ಸಡನ್ನಾಗಿ ಅಮ್ಮ ಹತ್ರ ಬಂದ್ಮೇಲೆ ಆಮೇಲೆ ಗೊತ್ತಾಗಿದ್ದು ಅಜ್ಜಿ ಬಂದಿದ್ದಾರೆ ಅಂತ. ಸೊ ಸಾಯಂಕಾಲ ಕೂಡ ಮತ್ತೆ ಪ್ರಸಾದ ಆಯಿತು. ಅದು ತುಂಬ ದೊಡ್ಡ ಕ್ಯೂ ಇತ್ತು. ಅಲ್ಲಿ ಲೈನಲ್ಲೇ ನಿಂತ್ಕೊಂಡಿದ್ವಿ ಒಂದು 15 ನಿಮಿಷವರೆಗೂ ಹಂಗೆ ಆಯಿತು. ಸೊ ಅಲ್ಲಿ ಪ್ರಸಾದ ತಿನ್ಕೊಂಡ್ವಿ. ಏನಾಗೆ ಅಲ್ಲೇ ತಿನ್ಸ್ಕೊಂಡ್ಬಂದ್ವಿ. ಅವಳು ತಿಂದು ಆಮೇಲೆ ಮತ್ತೆ ಮನೆಗೇನು ತರಲಿಲ್ಲ. ಅಲ್ಲೇ ಅಂದರೆ ಸ್ವಲ್ಪ ಸಪ್ಪೆ ಇತ್ತಲ್ಲ, ಸೊ ಹಾಗಾಗಿ ತಿನ್ಕೊಂಡ್ಲು. ಯಾರು ಹಾಕಿದ್ರು? ಸೂಪರ್. ಏನು ತಿಂತಾ ಇದೆಯಾ? ಚೆನ್ನಾಗಿದೆಯಾ? ಇದು ಫ್ರೂಟ್ ಸ್ಯಾಲಡ್. ಇವತ್ತಿಗೆ 4 ಡ್ರೆಸ್ ಚೇಂಜ್ ಮಾಡಿದಾಳೆ ಇವತ್ತು. ಕಸ್ಟರ್ಡ್ ಇದೆ ಎಲ್ಲ ಹಾಕಿ, ಮಿಲ್ಕು ಕಸ್ಟರ್ಡ್ ಎಲ್ಲ ಹಾಕಿ ಮಾಡಿರೋದು ಪಪ್ಪ.
ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಒಳ್ಳೆ ವೀಡಿಯೋಸ್ನ ಶೇರ್ ಮಾಡಬೇಕು ಅಂತ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.